ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಓಕೆ, ಫೀಸ್ ಸ್ಟ್ರಕ್ಚರ್ ಓಕೆ ತಮ್ಮಲ್ಲಿ ನೋಡ್ಕೊಂಡು ಏನ್ ಮಾಡಿದೆ ಬಂದಿದ್ರ. ಸೊ ನೀವು ಇಂಜಿನಿಯರಿಂಗ್, B.Pharma, ಫಾರ್ಮಡಿನೋ ಅಥವಾ ನೀವು ಫಾರ್ಮಾ ಸೈನ್ಸಸ್ ಕೋರ್ಸಸ್ಗಳನ್ನು ಅಥವಾ ನೀವು ಅದೇ ರೀತಿ BS ನರ್ಸಿಂಗ್ ಈ ತರ ಕೋರ್ಸಸ್ಗಳು ಏನಾದ್ರು ಮಾಡ್ಬೇಕು ಅನ್ಕೊಂಡಿರ್ತಾರ ಅಥವಾ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡು ಈ ವಿಡಿಯೋ ಕ್ಲಿಕ್ ಮಾಡ್ಕೊಂಡಿರ್ತಾರೆ ಕರೆಕ್ಟ್ 100% ವಿಡಿಯೋ ಕರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡಿದ್ರ. ಓಕೆ, ಫೀಸ್ ಏನೇನೆಲ್ಲ ಇರ್ತದೆ ಕಂಪ್ಲೀಟ್ ಆಗಿ ಹೋದ ವರ್ಷದ ಇಟ್ಕೊಂಡೆ ನಿಮ್ಗೆ ಹೇಳ್ತೀನಿ. ಯಾವ್ದೇ ರೀತಿ ನಿಮ್ಗೆ ಅಂದಾಜು ಹೇಳ್ತಲ್ಲ ನಾನು, ಅಕ್ಯುರೇಟ್. ಓಕೆ, ಇದು ಯಾವ್ದೇ ರೀತಿ ಪ್ರೆಡಿಕ್ಷನ್ ಅದು ಆಜು ಬಾಜು ಆಗ್ತದ ಅವರೇಜ್ ಆಗುತ್ತಂತಲ್ಲ, ಇದೇ ಇರ್ತದೆ. ನಾಳೆ ನಿಮ್ಮದು ಫೀಸ್ ಬಗ್ಗೆ ಬಂತಪ್ಪ ಅಂತಂದ್ರೆ ಇಷ್ಟೇ ಇರ್ತದೆ. ಓಕೆ, ಯಾಕಂದ್ರೆ ಇದನ್ನೇನಪ್ಪ ಅಂದ್ರೆ ಫೀಸ್ ಬಗ್ಗೆ ಗೌರ್ಮೆಂಟೇ ನಿಗದಿಪಡಿಸಿರ್ತದೆ. ಕೆದವ್ರು ಏನ್ ಮಾಡ್ತಾರೆ, ನಿಮ್ಮ ಫೀಸ್ ಸ್ಟ್ರಕ್ಚರ್ ನಿಮ್ಗೆ ಶೋ ಮಾಡ್ತಾರೆ. ಇದು ಲೇಟರ್. ಓಕೆ, ನಿಮ್ಗೆ ಸೀಟ್ ಸಿಕ್ಕ ಮೇಲೆ ಅದಕ್ಕಿಂತ ಮುಂಚೆ ಸ್ವಲ್ಪ ಲೇಟ್ ಆಗಿ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಪೇರೆಂಟ್ಸ್ ಗೆ ಅಮೌಂಟ್ ರೆಡಿ ಮಾಡ್ಕೊಳಕ್ ಆಗ್ತಾರಲ್ಲ, ಹಂಗಾಗಿ ಇವಾಗ್ಲೂ ನಿಮ್ಗೆ ಫೀಸ್ ಬಗ್ಗೆ ಹೇಳ್ತಾ ಇದೀನಿ. ಸೊ ಕೇಳ್ಕೋದು ಹೋಗ್ಬೇಕು ಏನೆಲ್ಲ ಇದೆ ಅಂತಂದು. ಫಸ್ಟ್ ಗೆ ನಿಮ್ಗೆ ಇಂಜಿನಿಯರ್ ಬಗ್ಗೆ ಹೇಳ್ಬಿಡ್ತೀನಿ. ಓಕೆ, ಇಂಜಿನಿಯರಿಂಗ್ ಗೆ ನಿಮ್ಗೆ ಡಿಫ್ರೆಂಟ್ ಆಗಿ ಬರ್ತದೆ. ಓಕೆ, ಇಂಜಿನಿಯರಿಂಗ್ ಒಳಗೂ ಕೂಡ ನಿಮ್ಗೆ ಫಸ್ಟ್ ಗೆ ಜನರಲ್ ಮೆರಿಟ್ 2A 2B, ಓಕೆ 3A 3B1 ಇನ್ಕ್ಲೂಡಿಂಗ್ SC ಸ್ಟೂಡೆಂಟ್ ಇದ್ರೂ ಕೂಡ ನಿಮ್ಗೆ ಏನಾದ್ರು ಅಬೌವ್ 10 lakh ಮೇಲೆ ಇದ್ರೂ ಕೂಡ ಅಷ್ಟೇ ಫೀಸ್ ಇರ್ತದ. ಅಂಡ್ ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ ಏನಾದ್ರು 2.5 ಲಕ್ಷಕ್ಕಿಂತ ಮೇಲೆ ಇತ್ತಂದ್ರೆ ಅವ್ರಿಗೂ ಕೂಡ ಒಂಥರ ಫೀಸ್ ಸ್ಟ್ರಕ್ಚರ್. ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊರಿ. ಸೊ ಅರ್ಥ ಮಾಡಿಸ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಷ್ಟು ಕೋರ್ಸ್ ಯಾರೆಲ್ಲ ಇದಾರೆ ಅಂದ್ರೆ ಜನರಲ್ ಮೆರಿಟ್ 2A 2B 3A 3B ಇನ್ಕ್ಲೂಡಿಂಗ್ SC ಸ್ಟೂಡೆಂಟ್ ಕೂಡ ಅಬೌವ್ 10 lakh ಇತ್ತು ಅಂದ್ರೆ ಅವ್ರಿಗೆ, ಮತ್ತೆ ಜನರಲ್ ಮೆರಿಟ್ ಕ್ಯಾಟಗರಿ 1 ಇದ್ರು ಕೂಡ 2.5 ಲಕ್ಷಕ್ಕಿಂತ ಮೇಲೆ ಇನ್ಕಮ್ ಇತ್ತಂದ್ರೆ ನಿಮಗೆ ಒಂಥರ ಫೀಸ್ ಆಗುತ್ತೆ. ಓಕೆ, SNK ಕೋಟ ತಗೋದಕ್ಕಂತ ಇಂಜಿನಿಯರ್ ಸ್ಟೂಡೆಂಟ್ಗೆ ಅವ್ರಿಗೆ ಒಂಥರ ಫೀಸ್ ಇರ್ತದೆ. SC ಸ್ಟೂಡೆಂಟ್ ಬಿಲೋ 10 lakh ಯಾರಿಗೆ ಇರ್ತದೆ ಅವ್ರಿಗೆ ಒಂಥರ ಫೀಸ್ ಇರ್ತದೆ. ಕ್ಯಾಟಗರಿ 1 ಇದ್ದು ಕೂಡ ಬಿಲೋ 2.5 lakh ಇತ್ತಂದ್ರೆ ಅವ್ರಿಗೆ ಒಂಥರ ಫೀಸ್ ಇರ್ತದೆ. ಸೊ ಇಂಜಿನಿಯರ್ ಸ್ಟೂಡೆಂಟ್ ಇದು. ಓಕೆ, ಹೇಳ್ತಾ ಹೋಗ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಇದೆ ಇಷ್ಟು ಈ ತರ ಯಾರೆಲ್ಲ ಇದಾರೆ ನಿಮ್ಗೆ ಎಷ್ಟು ಫೀಸ್ ಆಗ್ತದೆ. ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಏನಾದ್ರು ಇಂಜಿನಿಯರಿಂಗ್ ಕಾಲೇಜ್ ನಾಳೆ ಸಿಕ್ತಪ್ಪ ಅಂತಂದ್ರೆ ನಿಮ್ಗೆ ನೋಡಿ 44,200. ಅದೇ ರೀತಿಗೆ ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ನೋಡಿ, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಅಲ್ಲಿ ಸಿಕ್ಕರೆ ಅದು ಕೂಡ 44,200 ಇದೆ. ನಿಮ್ಗೆ ಸಪರೇಟ್ ಆಗಿ ಗೊತ್ತಿರುವ ಹಾಗೆ UVC ಅಂತ ಕಾಣಿಸ್ತಿದೆ. ಓಕೆ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಗೊತ್ತಿರುವ ಹಾಗೆ ಅದು ಏನಾದ್ರೂ ನಿಮ್ಗೆ ಆ ಕಾಲೇಜ್ ಸಿಕ್ತಂದ್ರೆ 49,600. ಅದು ಒಂದೇ ಕಾಲೇಜ್ ಸಪರೇಟ್ ಇದೆ ನಿಮ್ಗೆ 49,600. ಓಕೆ, ಅದೇ ರೀತಿ ಏನಾದ್ರೂ ನಿಮ್ಗೆ VTU ಕಾನ್ಸ್ಟಿಟ್ಯೂಟ್ ಕಾಲೇಜ್ ಹೈಯರ್ ಫೀಸ್ ಅಂತ ಬರ್ತದ. ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು 1,02,410 ನಿಮ್ಗೆ ಟೈಪ್ 1 ಟೈಪ್ 2 ಅಂತ ಕಾಣಿಸ್ತಿದೆ. ನಿಮ್ಗೆ ಜಾಸ್ತಿ ಸೀಟ್ ಅಲಾಟ್ಮೆಂಟ್ ಆಗೋದು ಇಲ್ಲಿ ನೋಡಿ. ಇದು ಇಷ್ಟು ನಿಮ್ಗೆ ಇಂಜಿನಿಯರ್ ಮಾಡ್ತೀನಪ್ಪ ಅಂತಂದ್ರೆ ಇಷ್ಟು ಫೀಸ್ ರೆಡಿ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಆಲ್ಮೋಸ್ಟ್ ಟೈಪ್ 1 ಟೈಪ್ 2 ದಲ್ಲೇ ಕಾಲೇಜ್ ಅಲಾಟ್ಮೆಂಟ್ ಆಗ್ತಿರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಟೈಪ್ 1 ಅಂತಂದ್ರೆ ಅನ್ಎಡೆಡ್ ಕಾಲೇಜ್ ಆಯ್ತಾ. ಅನ್ಎಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಎಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್. ಓಕೆ ನೋಡಿ, ಅವ್ರಿಗೆ 1,12,000 ಇದೆ. ಅಥವಾ ಅನ್ಎಡೆಡ್ ಕಾಲೇಜ್, ಓಕೆ ಅನ್ಎಡೆಡ್ ಕಾಲೇಜ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಎಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜಸ್. ಇವ್ರಿಗೆ ಟೈಪ್ 1 ಟೈಪ್ 2 ಸೇಮೇ, ಬಟ್ ಟೈಪ್ 1 ಟೈಪ್ 2 ಬರ್ತದ. ಅದರಲ್ಲಿ 1,21,610. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್, ಸ್ವಲ್ಪ ಎಷ್ಟು ಬಹಳ ಡಿಫ್ರೆನ್ಸ್ ಆಗಿಲ್ಲ, ಸ್ವಲ್ಪಲ್ಲೇ ಇದೆ ನೋಡಿ. ಆಲ್ಮೋಸ್ಟ್ ಅಷ್ಟಲ್ಲೇ ಇರ್ತದೆ. ಅಂದ್ರೆ ನೀವು ಏನಾದ್ರು ಪ್ರೈವೇಟ್ ಕಾಲೇಜ್ ಅಂತ ಕರಿತೀವಿ ಆಲ್ಮೋಸ್ಟ್ ಇದು. ಓಕೆ, ಇಲ್ಲಿ ನಿಮ್ಗೆ ಗೌರ್ಮೆಂಟ್ ಕಾಲೇಜು ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜು UVC ಇದೆಲ್ಲ ಕೂಡ ಫೀಸ್ ಅವರೇಜ್ ಆಗಿರ್ತದ. ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಡ್ತೀವಿ ನೋಡ್ರಿ. ಈಗ ಒಂದು ಸ್ವಲ್ಪ 1,12,000 1,21,000 ಇದೆ. ಇದು ಯಾರಿಗೆಲ್ಲ ಇಷ್ಟೊತ್ತು ತಿಳಿದ್ ನಾನು ಫೀಸ್ ಅಪ್ಪ ಅಂತಂದ್ರೆ ಅಂಡ್ ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ. ಡೀಮ್ಡ್ ಯೂನಿವರ್ಸಿಟಿ ಒಳಗೆ ಬಂದ್ಬಿಟ್ರೆ ನಿಮ್ಗೆ 1,12,000 ಎಲ್ಲಾನು ಕೂಡ ಸೇಮ್ ಇರ್ತದೆ ಆಲ್ಮೋಸ್ಟ್. ಅಂದ್ರೆ ಪ್ರೈವೇಟ್ ಸೀಟ್ ತರನೇ ಆಗ್ಬಿಡ್ತದ ಅದು. ಅಂದ್ರೆ ಪ್ರೈವೇಟ್ ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜ್ ಒಳಗೆ ಅಂತ ಅಂದಂಗೆ. ನೀವು ಹಂಗೆ ಡೈರೆಕ್ಟ್ ಹೋಗುತ್ತಂದ್ರೆ ಸಿಕ್ಕ 2 ಲಕ್ಷ 3 ಲಕ್ಷ ಎಲ್ಲ ಇರ್ತದೆ. ಯಾರಿಗೆ ಇಷ್ಟೊತ್ತು ಹೇಳಿದ್ ನಾನು, ಯಾರೆಲ್ಲ ಜನರಲ್ ಮೆರಿಟ್ ಅಲ್ಲಿ ಇದ್ರು ಅಥವಾ 2A ಇದ್ರು 2B ಇದ್ರು 3A ಇದ್ರು 3B1 ಇದ್ರು, ನೀವು SC ಇದೀರಾ ಬಟ್ ನಿಮ್ಮ ಇನ್ಕಮ್ ಏನಿದೆ ಅಂತಂದ್ರೆ 10 ಲಕ್ಷಕ್ಕಿಂತ ಮೇಲೆ ಇದೆ. ನೀವು ಕ್ಯಾಟಗರಿ 1 ಇದೀರಾ ಬಟ್ ಆದ್ರೂ ಕೂಡ 2.5 ಲಕ್ಷಕ್ಕಿಂತ ಮೇಲೆ ಇತ್ತಂದ್ರೆ ನಿಮ್ಗೆ ಇಂಜಿನಿಯರ್ ಕಾಲೇಜು ಈ ತರ ಏನಾದ್ರು ಸಿಕ್ಕರೆ ಫೀಸ್ ಆಗುತ್ತೆ. ಇದೇ ಕಾಲೇಜ್ ಒಳಗೆ ಇಷ್ಟೊತ್ತು ಏನ್ ಹೇಳಿದೆ ನಾನು ನಿಮ್ಗೆ, ಇಷ್ಟೊತ್ತು ಏನ್ ಹೇಳಿದೆ ಇದೇ ಕಾಲೇಜಸ್ ಏನಾದ್ರು SNK ಕೋಟ ಅಂತ ಬರ್ತದೆ. SNK ಕೋಟ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ಅಂದ್ರೆ ಮಾಡ್ತೀನಿ. ಯಾಕಂದ್ರೆ ಇದು 5% ಸೀಟ್ಗಳು ಮಾತ್ರ. ಎವ್ರಿ ಕಾಲೇಜಸ್ ಕೂಡ, ಎವ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 5% ಇರ್ತದೆ. ಅಂದ್ರೆ 100 ಸೀಟ್ ಇದಾವಪ್ಪ ಅಂತಂದ್ರೆ 5 ಸೀಟ್ SNK ಕೋಟ ಅಂತ ಇರ್ತದೆ. ಅಂದ್ರೆ ಅವರು ಓನ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಬೋಧನಾ ಶುಲ್ಕ ಅಷ್ಟೇ ಪೇಮೆಂಟ್ ಮಾಡಿದ್ರೆ ಮುಗೀತು, ರಿಮೈನಿಂಗ್ ಕಟ್ಟುವಂಗಿಲ್ಲ. ಅಂದ್ರೆ ಇದು ಎಷ್ಟಾಗ್ತದೆ ಫೀಸ್ ಬಗ್ಗೆ ಅಂತ ನೋಡಿ. ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಏನಾದ್ರು ಸಿಕ್ಕ್ರಿ 44,200 ಇತ್ತು. ಅದೇ ಕಾಲೇಜ್ ಒಳಗೆ SNK ಕೋಟ ಏನಾದ್ರು ಸೀಟ್ ಸಿಕ್ಕ್ರಿ 21,000 ಆಯ್ತು. ಓಕೆ, ಫಾರ್ ಏಡೆಡ್ ಕೋರ್ಸ್ ಏಡೆಡ್ ಕಾಲೇಜ್ ಒಳಗೂ ಕೂಡ ನೀವು 44,200 ಕಟ್ಟಿದ್ರಿ, ಇಲ್ಲಿ 21,360 ಕಟ್ತೀರಾ. ಸೇಮ್ ಅದೇ ರೀತಿ ಕೆಳಗೂ ಕೂಡ ಯಾವ್ದು UVC ಕಾಣಿಸ್ತದೆ, ಅದರಲ್ಲೂ ಕೂಡ 21,360 ಕಾಣಿಸ್ತದ. ಓಕೆ, ಸೊ ನೋಡಿ ಅಷ್ಟೇ ಡಿಫ್ರೆನ್ಸ್ 21,360 ಬರ್ತದೆ. ಬಟ್ ಟೈಪ್ 1 ಟೈಪ್ 2 ಪ್ರೈವೇಟ್ ಕಾಲೇಜ್ ಒಳಗೆ ಬಂದ್ಬಿಟ್ರೆ ನಿಮ್ಗೆ 31,360.
ಓಕೆ, ಎಸ್ ಎನ್ ಕೆ ಕೋಟಾದವರಿಗೆ ಸ್ವಲ್ಪ ಲಕ್ಕಿ ಸ್ಟೂಡೆಂಟ್. ಯಾಕಂತಂದ್ರೆ ಒಂದು ನೆನ್ಪಿಡಿದ್ರಿ, ಎಸ್ ಎನ್ ಕೆ ಕೋಟನ್ನೇ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಯಾಕಂದ್ರೆ ಎಸ್ ಎನ್ ಕೆ ಕೋಟನ್ನೇ ನೀವು ಬೇಕು ಅಂತಂದ್ರೆ ನೀವು ಲೈಫ್ ಕೆಲವೊಂದು ಟೈಮು ಸ್ಪಾಯಿಲ್ ಮಾಡ್ಕೊಂತಿರ್ತೀರ. ಅದ್ರ ಬಗ್ಗೆ ಸಪ್ರೇಟ್ ಆಗಿ ಅದ್ರ ಬಗ್ಗೆ ಮಾಡ್ತೀನಿ, ತಲೆ ಕೆಡಿಸೋಬೇಡಿ. ಓಕೆ ಓಕೆ ನೆಕ್ಸ್ಟ್, ಈಗ ನೀವು ಏನಾದ್ರು ಎಸ್ ಸಿ ಸ್ಟೂಡೆಂಟ್ ಇದ್ರ ಬಟ್ 10 ಲಕ್ಷಕ್ಕಿಂತ ಮೇಲೆ ನಿಮ್ದು ಇನ್ಕಮ್ ಇದೆ, ನಿಮ್ಗೆ ಫೀಸ್ ಯಾವ ರೀತಿ ಆಗುತ್ತೆ ಅಂತ ಕೇಳ್ಬೋದು. ಎಷ್ಟು ಹುಡುಗರು ಕೇಳ್ತಾರೆ. ಓಕೆ, ಇಲ್ಲಿ ಆಕ್ಚುಲಿ ಯಾರಿಗೆ ಅಪ್ಲೈ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಯಾರಿಗೆ? ಫಾರ್ಮಾ ಸೈನ್ಸ್ ಕೋರ್ಸಸ್ಗೆ, ವೆಟರ್ನರಿ ಕೋರ್ಸಸ್ಗೆ, ಅದೇ ರೀತಿಯಾಗಿ ಫಿಶರೀಸ್ ಅಂಡ್ ಡೈರೀಸ್ ಅವ್ರಿಗೆ ಇದೇನಪ್ಪ ಅಂತಂದ್ರೆ ಇದು ಅಪ್ಲೈ ಆಗ್ತದೆ ಹೊರತು ನಿಮ್ಗೆ ಇಲ್ಲಿ ಯಾವ್ದೇ ರೀತಿ ನೋಡಿ ಯಾರು ಕೂಡ ಫೀಸ್ ಇಲ್ಲ. ನೀವು ಏನು ಕೂಡ ದುಡ್ಡು ಕಟ್ಟುವ ಹಾಗಿಲ್ಲ. ಇಲ್ಲಿ ಕಾಣಿಸ್ತಿದೆ ನೋಡಿ, ನೀವು ಸಾರಿ 10 ಲಕ್ಷಕ್ಕಿಂತ ಕಡಿಮೆ ಇದ್ದು ನಿಮ್ದು ಇನ್ಕಮ್ 10 ಲಕ್ಷಕ್ಕಿಂತ ಕೆಳಗಡೆ ಇದ್ದು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಇತ್ತಂದ್ರೆ ನೀವು ಯಾವುದೇ ಕಾಲೇಜಸ್ ಆಗಲಿ ಫೀಸ್ ಪೇ ಮಾಡುವಂಗಿಲ್ಲ. ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ನ ಎಸ್ಪೆಷಲಿ ಏನ್ ಹೇಳ್ತಾ ಇರೋದು, ಎಸ್ ಸಿ ಎಸ್ ಸ್ಟೂಡೆಂಟ್ 10 ಲಕ್ಷಕ್ಕಿಂತ ಕೆಳಗಡೆ ಇರತ್ತಂದ್ರೆ ನಿಮ್ಗೆ ಯಾವುದೇ ದುಡ್ಡು ಕಟ್ಟುವಾಗಿಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ. ಹೌದಾ, ನಾವು ಫ್ರೀ ಆಗಿ ಕಲಿಬಹುದು? ಹೌದು, ಖಂಡಿತವಾಗ್ಲೂ ಕಲಿಬಹುದು. ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಕಟ್ಸ್ಕೊಳ್ಳುವಂತ ಅಮೌಂಟ್, ಫಾರ್ ಎಕ್ಸಾಂಪಲ್ ಇವ್ರು 44,000, 21,000 ಅಥವಾ ಇವ್ರು 1,21,000, ಇವ್ರು 31,000 ಅಂತ ಹೆಂಗ್ ಕಟ್ತಾ ಇದ್ರು, ನೀವು ದುಡ್ಡು ಅದನ್ನ ಕಟ್ಟುವ ಹಾಗಿಲ್ಲ. ಇವಂದ್ರೆ ನೀವೇನ್ ಕಟ್ತೀರ, ಕೆಲವೊಂದ್ ಟೈಮ್ ಕಾಲೇಜು ಡೆವಲಪ್ಮೆಂಟ್ಗೋಸ್ಕರ 10K ಅಥವಾ 20K ಕೇಳ್ತಾ ಇರ್ತಾರ. ಇವರು ಕೂಡ ಇಷ್ಟು ಕಟ್ಟಿನೂ ಕೂಡ ಅವರು ಕಟ್ತಾ ಇರ್ತಾರೆ. ಅಂದ್ರೆ ನೋಡಿ, ಈಗ ಇಷ್ಟು ಫೀಸ್ ಕಟ್ಟಿದ್ರು ರೀ, ಇದ್ರ ಮೇಲೆ ಇವರು ಕೂಡ 20K 10K ಕಟ್ತಾ ಇರ್ತಾರೆ. ಓಕೆ, ಸೊ ಅದನ್ನ ಕಟ್ಟಬೇಕು ಹೊರತು ನೀವು ಇದನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಹೆಂಗೆ ಅಂದ್ರೆ ಫ್ರೀ ಕಲಿಸ್ತಾರ ನಮ್ಮಂತ ಅಂದ್ರೆ, ಸೊ ಖಂಡಿತವಾಗ್ಲೂ ಕೂಡ ಫ್ರೀ ಕಲಿಸ್ತಾರೆ. ಬಟ್ ನಿಮ್ಗೆ SSP ಅಮೌಂಟ್ ಬರ್ತದೆ. ಸೊ ಎಷ್ಟು ಬರ್ತದೆ ಅಂತಂದ್ರೆ 70,000ದಿಂದ 1,00,000 ಕೂಡ ಅಮೌಂಟ್ ಬರ್ತದೆ. ಯಾರಿಗೆ? ಆಕ್ಚುಲಿ 80,000 ಅಂತ ಅನ್ಕೊಂಡು 80,000ದಿಂದ 1,00,000 ಕೂಡ ಏನ್ ಬರ್ತದ ನಿಮ್ಗೆ SSP ಬರ್ತದೆ. ಬಟ್ ಆ ಅಮೌಂಟ್ ಎಲ್ಲಾನು ಕೂಡ ಏನ್ ಮಾಡ್ಬೇಕು, ಕಾಲೇಜಿಗೆ ಕೊಡಬೇಕು. ಅದು ರೂಲ್ಸ್. ಓಕೆ, ಅಂದ್ರೆ SSP ಅಮೌಂಟ್ ಬಂದ್ಮೇಲೆ ಕಾಲೇಜಿಗೆ ಕೊಡಬೇಕು. ಅದಕ್ಕೋಸ್ಕರ ನಿಮ್ಗೆ ಫೀಸ್ ಯಾವ್ದೇ ರೀತಿ ಇಟ್ಟಿರಲ್ಲ ಎಸ್ ಎಸ್ ಸ್ಟೂಡೆಂಟ್ಗೆ. ಓಕೆ, ಸೊ ಸೇಮ್ ಕ್ಯಾಟಗರಿ 1 ನಿಮ್ಗೆ ಏನಾದ್ರು ಬಿಲೋ 2.5 ಲ್ಯಾಕ್ ಅಂತಂದ್ರೆ ಒನ್ ಟೈಮ್ ಫೀಸ್ ನೋಡ್ಕೊಂಬಿಡಿ. ಸೊ ನಿಯರೆಸ್ಟ್ ಇದೆ, ಇಲ್ಲಿ ಕಾಣಿಸ್ತಿದ್ಲು ಇವ್ರು ಎಸ್ ಎನ್ ಕೂಡ ಏನಿದೆ ಅದಕ್ಕೆ ನಿಯರೆಸ್ಟ್ ಇವ್ 23,000, 28,000 ಇದೆ. ಬಟ್ ಈ ಸ್ವಲ್ಪ ದೂರ ಹೋಗ್ತದಂಗೆ 88,000, 98,000, ಇಲ್ಲಿ ಕಾಣಿಸ್ತದೆ 88,000. ಈ ತರ ನಮ್ಗೆ ಟೈಪ್ 1 ಟೈಪ್ 2 ಕಾಲೇಜ್ ಕೂಡ ಸಿಗ್ತದೆ. ಪ್ರೈವೇಟ್ ಕಾಲೇಜ್ ಹೋದ್ರೆ 88,000, 98,000 ಇದೆ. ಓಕೆ, ಸೊ ಬೆಟರ್. ಇದು ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದೆ ಎಷ್ಟೊತ್ತು. ಅದೇ ರೀತಿ ಬಿ ಫಾರ್ಮಾ ಸ್ಟೂಡೆಂಟ್, ಬಿ ಫಾರ್ಮಾ ಅಂತಂದ್ರೆ ಯಾರು ಹೇಳಿದೆ, 2A, 2B, 3A, 3B1 ಈ ತರ ಜನರಲ್ ಮೆರಿಟ್ ಮತ್ತೆ ಅಬೋ 10 ಲ್ಯಾಕ್ ಎಸ್ ಎಸ್ ಸ್ಟೂಡೆಂಟ್ ಅಂಡ್ ಅಬೋ 2.5 ಲ್ಯಾಕ್ಸ್ ಕ್ಯಾಟಗರಿ 1 ಸ್ಟೂಡೆಂಟ್ ಅಂತಂದ್ರೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 16,030 ಕಟ್ರಿ. ಆಕ್ಚುಲಿ ಇರೋದು ಅಷ್ಟೇ, ನಿಮ್ಗೆ ಯಾವ್ದೇ ರೀತಿ ಎಸ್ ಎನ್ ಜಿ ಕೋಟ ಅಂತ ಇಲ್ಲಿರಲ್ಲ. ಇಂಜಿನಿಯರಿಂಗ್ ಗಳಿಗೆ ಅಷ್ಟೇ ಎಸ್ ಎನ್ ಜಿ ಕೋಟ ಅಂತ ಇರ್ತದೆ. ಅನ್ಎಡೆಡ್ ಕಾಲೇಜ್ ಸಿಕ್ಕರೆ 22,600. ಎಸ್ ಎಸ್ ಸ್ಟೂಡೆಂಟ್ ಅಂತಂದ್ರೆ ನೀವು ಯಾವ್ದೇ ರೀತಿ ದುಡ್ಡು ಕಟ್ಟುವಂಗಿಲ್ಲ. ಕ್ಯಾಟಗರಿ 1 ಇತ್ತಂದ್ರೆ ಇಷ್ಟು, ಅಂಡ್ ಅದ್ರಲ್ಲೂ ಕೂಡ ಅನ್ಎಡೆಡ್ ಕಾಲೇಜ್ ಸಿಕ್ಕರೆ ಇಷ್ಟು. ಓಕೆ, ಅರ್ಥ ಆಗ್ತಿದೆ ಅನ್ಕೊಂತೀನಿ. ಅಂಡ್ ಫಾರ್ಮಡಿ ಕೋರ್ಸಸ್ಗೆ, ಓಕೆ, ಫಾರ್ಮಡಿ ಕೋರ್ಸಸ್ಗೆ ನೀವೇನಾದ್ರೂ ಅನ್ಎಡೆಡ್ ಕಾಲೇಜ್ ಸಿಕ್ತಂದ್ರೆ 73,700 ಕಟ್ಟಬೇಕು. ಎಸ್ ಎಸ್ ಸ್ಟೂಡೆಂಟ್ ಇತ್ತಂದ್ರೆ ಯಾವ್ದೇ ರೀತಿ ದುಡ್ಡಿಲ್ಲ. ಕ್ಯಾಟಗರಿ 1 ಇತ್ತಂದ್ರೆ 73,700. ಓಕೆ, ಸೊ ಫಾರ್ಮಾ ಸೈನ್ಸ್ ಕೋರ್ಸಸ್ಗೆ ನೀವೇನಾದ್ರೂ ಅದ್ರಲ್ಲೂ ಹೇಳ್ತಾರದು ಈಗ ಫಾರ್ ಸೆಮಿಸ್ಟರ್ BS ಅಗ್ರಿಕಲ್ಚರ್ ಅಂತ ಕೊಟ್ಟರೆ, ಫಾರ್ಮಾ ಸೈನ್ಸ್ ಕೋರ್ಸಸ್ ಫಾರ್ ಸೆಮಿಸ್ಟರ್ ಅಂತ ಕೊಟ್ಟರೆ ನೆನ್ಪಿಟ್ಕೊಂಡ್ರೆ ಇದಕ್ಕೆ ಎಷ್ಟಾಗ್ತದೆ ಅಂತಂದ್ರು ಜಸ್ಟ್ ಒನ್ ಟೈಮ್ ಥಿಂಕ್ ನೋಡಿ, 39,780 ಕಾಣಿಸ್ತದ. ಅಥವಾ ಅದು ಗೌರ್ಮೆಂಟ್ ಕಾಲೇಜ್. ಪ್ರೈವೇಟ್ ಕಾಲೇಜ್ ಸಿಕ್ಕರೆ 60,500. ಎಸ್ ಸಿ ಸ್ಟೂಡೆಂಟ್ ಇದ್ರೆ ದುಡ್ಡು ಕಟ್ಟುವಂಗಿಲ್ಲ. ಬಟ್ ನೋಡಿ ಇಲ್ಲಿ ಜಸ್ಟ್ ಥಿಂಕ್, ಎಸ್ ಸಿ ಸ್ಟೂಡೆಂಟ್ ಅದ್ರಲ್ಲೂ ಕೂಡ 2 ತರ ಡಿವೈಡ್ ಮಾಡೋರೆ, ಕಾಣಿಸ್ತಿದೆ ನೋಡಿ. SC ಬೇರೆ ST ಬೇರೆ ಅಂತ ಡಿವೈಡ್ ಮಾಡೋರೆ. ಓಕೆ, ಎಷ್ಟು ಸ್ಟೂಡೆಂಟ್ ಆಯ್ತಂದ್ರೆ ನೀವು ಕಟ್ಬೇಕಾಗ್ತದೆ. ಓಕೆ, ಎಷ್ಟು ಸ್ಟೂಡೆಂಟ್ ಆಯ್ತಂದ್ರೆ ಕಟ್ಬೇಕಾಗ್ತದೆ. ಕ್ಯಾಟಗರಿ 1 ಆತಂದ್ರೆ ಕೂಡ ನೀವು ಕಟ್ಬೇಕಾಗ್ತದೆ. ಇಷ್ಟಂತ ಕೊಡೋರು ಫೀಸ್. ಸೇಮ್ ವೆಟರ್ನರಿ ಕೋರ್ಸ್ ಸ್ಟೂಡೆಂಟ್ಗೆ ಇರೋದೇ ಅಷ್ಟು, ಮತ್ತೆ ಯಾವ್ದು ಇಲ್ಲ. ಓಕೆ, ಇರೋದೇ ಅವು, ಮತ್ತೇನಿಲ್ಲ. ಸೊ ಹಂಗಾಗಿ 73,380 ಕಟ್ಟಬೇಕಾಗ್ತದ. ಎಸ್ ಎಸ್ ಸ್ಟೂಡೆಂಟ್ ಇದ್ರು ಕೂಡ ನೀವು, SC ಇದ್ರು ಕೂಡ ಎಷ್ಟು 11,715 ಕಟ್ಟಬೇಕು. ಅಂಡ್ ST ಇತ್ತಂದ್ರೆ 76,380. ಕ್ಯಾಟಗರಿ 1 ಇದ್ರು ಕೂಡ ಎಷ್ಟು ಕಟ್ಟಲೇಬೇಕು. ಓಕೆ, ನೆಕ್ಸ್ಟ್ ಫಿಶರೀಸ್ ಅಂಡ್ ಡೈರೀಸ್ ಅಂತ ಬರ್ತಾರೆ. ಅದರಲ್ಲೂ ಕೂಡ ಸ್ಟೂಡೆಂಟ್ಗೆ 39,605 ಕಾಣಿಸ್ತದ. ಇದು ಕೂಡ ಪರ್ ಸೆಮಿಸ್ಟರ್ ಕೊಟ್ಟವ್ರೆ, SC ಅಂಡ್ ST ಅಂಡ್ ಕ್ಯಾಟಗರಿ 1. ಓಕೆ, ಅಂಡ್ ನಿಮ್ಗೆ ಇನ್ನೊಂದು ಥಿಂಗ್ಸ್, ಇದರಲ್ಲಿ ನೋಟ್ ಓದ್ಲೇಬೇಕು. ನೋಟ್ ಓದಿದ್ರೆ ನಿಮ್ಗೆ ಮಾತ್ರ ನೋಟ್ ಅಲ್ಲಿ ಏನ್ ಕೊಟ್ಟವ್ರಪ್ಪ ಅಂತಂದ್ರೆ ನೋಡಿ, ಒಂದು ಫಾರ್ ಆರ್ಕಿಟೆಕ್ಚರ್ ಕೋರ್ಸಸ್, ಇಲ್ಲಿ ಕಾಣಿಸ್ತದೆ ಫಾರ್ ಆರ್ಕಿಟೆಕ್ಚರ್ ಕೋರ್ಸಸ್ ಅಪಾರ್ಟ್ ಫ್ರಮ್ ದ ಅಬೋವ್ ಫೀಸ್ 650 rupees ಈಸ್ ಎಕ್ಸ್ಟ್ರಾ. ಓಕೆ, ನೀವು ಎಷ್ಟಪ್ಪ ಅಂದ್ರೆ ಆರ್ಕಿಟೆಕ್ಚರ್ ಕೋರ್ಸಸ್ಗೆ ನೀವು ಅಬೋವ್ ಎಷ್ಟು ತಗೋಬಹುದಪ್ಪ ಅಂತಂದ್ರೆ 650 ರೂಪಾಯಿ ಮಾತ್ರ ತಗೋಬೇಕು ನೀವು. ಓಕೆ, ಅಂದ್ರೆ ನೀವು ಇಲ್ಲಿ ಏನಂತಂದ್ರೆ ಇವು ಸಿಕ್ಕಾಪಟ್ಟೆ ದುಡ್ಡು ತಗೊಂತ ಹೋಗ್ತಾರ, ಹಂಗ್ ತಗೊಳಂಗಿಲ್ಲ.
ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇದು ನೋಡೋಣಂತೆ 10,000 ರೂಪಾಯಿ ಅಂತ ಕಾಣಿಸ್ತದೆ. ಅಂದ್ರೆ ಆಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ಇನ್ ದ ಅಬೌಟ್ ಟೇಬಲ್ ಗೌರ್ಮೆಂಟ್ ಅಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್. ಯಾರ್ದು ಗೌರ್ಮೆಂಟ್ ಅಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಎಷ್ಟು ಅಬೌವ್ ಮೇಲ್ಗಡೆ ಈಗ ಎಷ್ಟು ಫೀಸ್ ಇತ್ತು, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಾಲೇಜಲ್ಲಿ ತೋರ್ತೀನಿ. ಇದು ಗೌರ್ಮೆಂಟ್ ಏಡೆಡ್, ಓಕೆ, ಅಂದ್ರೆ 44,200 ಐತೆ, 44,200 ಇದೆ. ಇದ್ರ ಮೇಲೆ ಮ್ಯಾಕ್ಸಿಮಮ್ ಆ ಕಾಲೇಜು 10K ತಗೋಬೇಕು, ಅದಕ್ಕಿಂತ ಮೇಲೆ ತಗೊಳಂಗಿಲ್ಲ, ಇದು ರೂಲ್ಸ್. ಓಕೆ, ಇನ್ನೂ ಒಂದು ಕಾಣಿಸ್ತದೆ ಯಾವುದು 20,000 ಆಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ಇನ್ ದ ಅಬೌಟ್ ಟೇಬಲ್ ಫಾರ್ ಅನ್ಎಡೆಡ್ ಅಂಡ್ ಪ್ರೈವೇಟ್ ಆರ್ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್. ಓಕೆ, ಅಂದ್ರೆ ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದೆ ಟೈಪ್ 1 ಟೈಪ್ 2 ಕಾಣಿಸ್ತಿದೆ ಅಂಡ್ ಡೀಮ್ಡ್ ಕೂಡ ಕಾಣಿಸ್ತಿದೆ. ಈ 1,12,000 ಇದೆ ಅಂತ ಅನ್ಕೋರಿ. ಇದ್ರ ಮೇಲೆ ಮ್ಯಾಕ್ಸಿಮಮ್ 20K ತಗೋಬೇಕು, ಅದಕ್ಕಿಂತ ಮೇಲೆ ತಗೊಳಂಗಿಲ್ಲ. ಅಂದ್ರೆ ಮ್ಯಾಕ್ಸಿಮಮ್ 1,32,000 ಅಂತ ಅರ್ಥ. ಓಕೆ, ಅದಕ್ಕಿಂತ ಮೇಲೆ ತಗೊಳಂಗಿಲ್ಲ. ಅದು ಏನಪ್ಪಾ ಅಂದ್ರೆ ರೂಲ್ಸ್ ಇದೆ. ಓಕೆ, ರೂಲ್ಸ್ ಇದಾವೆ. ಅದ್ರ ಮೇಲೆ ಏನಾದ್ರು ತಗೊಂತೀವಿ ಅಂತಂದು ಗೊತ್ತಾಯ್ತು, ಕೇದವ್ರಿಗೂ ಕೂಡ ಗೊತ್ತಾಯ್ತು ಅಂತಂದ್ರೆ ಆ ಕಾಲೇಜ್ ಬೀಗ ಹಾಕ್ಸುವಂತ ಅಥಾರಿಟಿ ಕೂಡ ಕೇದವ್ರಿಗಿದೆ. ಸೊ ಹಂಗಾಗಿ ತಗೊಳಂಗಿಲ್ಲ ಯಾರು ಕೂಡ. ನಿಮ್ಗೆ ಇದಿಷ್ಟು ಫೀಸ್ ಬಗ್ಗೆ ಇವಾಗ ರಫ್ ಆಗಿ ಐಡಿಯಾ ಇರಲಿ. ಅಂದ್ರೆ ಈ ಇಷ್ಟು ಫೀಸ್ ಏನ್ ಕಾಣಿಸ್ತಿದೆ ಈ ಕಡೆ ಅದು. ಓಕೆ, 1 ಮಿನಿಟ್. ಓಕೆ, ಈ ಕಡೆದು ಇಂಜಿನಿಯರ್ ಸ್ಟೂಡೆಂಟ್ ಎಷ್ಟು ಫೀಸ್ ಕಾಣಿಸ್ತಿದೆ, ಇವ್ರಿಗೆ ಸ್ಟಾರ್ಟಿಂಗ್ ಎರಡು ಕಾಲೇಜ್ ಏನ್ ಕಾಣಿಸ್ತಿದೆ ಅವ್ರಿಗೆ ಮ್ಯಾಕ್ಸಿಮಮ್ ಇನ್ನೂ 10K ಎಕ್ಸ್ಟ್ರಾ ಇಟ್ಕೋರಿ, ಕೆಳಗಿರೋದಕ್ಕೆ ಇನ್ನೂ ಕೂಡ 20K ಎಕ್ಸ್ಟ್ರಾ ಇಟ್ಕೋರಿ. ಓಕೆ, ಸೊ ಎಲ್ಲರೂ ಕೂಡ ಅಷ್ಟೇ ಹೇಳ್ತಿರೋದು. ಓಕೆ, ಇದಿಷ್ಟು ಯಾರ್ದಪ್ಪ ಅಂತಂದ್ರೆ ನಿಮ್ಮ ಒಂದು ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳಿದೀನಿ. ಅಂಡ್ ಇದೇ ರೀತಿಯಾಗಿ BS ನರ್ಸಿಂಗ್ ಕೂಡ ಸ್ಟೂಡೆಂಟ್ ಇದ್ರ, BS ನರ್ಸಿಂಗ್ ಸ್ಟೂಡೆಂಟ್ ನಿಮ್ಗೆ ಆಕ್ಚುಲಿ ಸಪರೇಟ್ ಆಗಿ ಹೇಳಬೇಕು, ಯಾಕಂದ್ರೆ ಅದು ರಿಯಾಲಿಟಿ ಬೇರೆ ಇದೆ ಆಯ್ತಾ. ಇವ್ರ ತರ ಫೀ ಸ್ಟ್ರಕ್ಚರ್ ನಮ್ದು ಇರಲ್ಲ, ಈ ತರ ಒಂದು ಫಿಕ್ಸ್ ನಮಗೆ ಇದೇ ತರ ಇರಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ರೀತಿ ಕೊಡ್ತಾರ ಅಂದ್ರೆ 10K ಅಂತಂದು ಒಂದು ಗೌರ್ಮೆಂಟ್ ಕಾಲೇಜು ಅಂಡ್ 10K ಅಂತ ಒಂದು ಪ್ರೈವೇಟ್ ಕಾಲೇಜು ಅಂಡ್ 1,00,000 ಅಂತ ಒಂದು ಪ್ರೈವೇಟ್ ಕಾಲೇಜು. ಅದೇ ಪ್ರೈವೇಟ್ ಕಾಲೇಜು 1.4 lakhs ಅಂತ ಕೂಡ ಡಿಫ್ರೆಂಟ್ ಆಗಿ 4-5 ತರ ಫೀ ಸ್ಟ್ರಕ್ಚರ್ ಡಿವೈಡ್ ಆಗ್ತದ. ಇದ್ರ ಬಗ್ಗೆ ನಿಮಗೆ BS ನರ್ಸಿಂಗು, BPT, AHS ಇಷ್ಟು ಕೋರ್ಸಸ್ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಅಂಡ್ ನಿಮಗೆ ಮೆಜಾರಿಟಿ ಆಗಿ SNQ ಕೋಟ ಕೂಡ ಸಪರೇಟ್ ಆಗಿ ಮಾಡ್ತೇನಂತೆ. ಸೊ ವಿಡಿಯೋ ವಾಚ್ ಮಾಡ್ತಾರೆ ಅಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು 2025-26 ಆಯ್ತಾ ನಾನು ಹೇಳ್ತಾ ಇರೋದು. 2026-27 ಕೂಡ ಇದೇ ರೀತಿ ಇರ್ತದೆ, ಏನು ಕೂಡ ಚೇಂಜಸ್ ಆಗಲ್ಲ. ಓಕೆ, ಸರಿ, ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ಬೈ.